ಈಗ ರಾಜ್ಯ ದೇಶ ವಿದೇಶಕ್ಕೆ ಸಂಬಂಧಪಟ್ಟಾಗಿನ ಕೆಲ ಪ್ರಮುಖ ಸುದ್ದಿಯನ್ನು ಬನ್ನಿ ಕ್ವಿಕ್ ಆಗಿ ನೋಡ್ಕೊಂಬರೋಣ. ಗಣರಾಜ್ಯೋತ್ಸವ ಪರೇಡ್ನಲ್ಲಿ ಟ್ಯಾಬ್ಲೋ ಕಡೆಗಣಿಸಿದ್ದಕ್ಕೆ ಕೇಂದ್ರದ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ. ಕೇಂದ್ರ ಸರ್ಕಾರ ರಾಜ್ಯದ 7 ಕೋಟಿ ಕನ್ನಡಿಗರಿಗೆ ಅವಮಾನ ಮಾಡಿದೆ. ಕಳೆದ ಬಾರಿಯೂ ಸ್ತಬ್ಧಚಿತ್ರ ಪ್ರದರ್ಶನಕ್ಕೆ ನಿರಾಕರಣೆ ಮಾಡಿತ್ತು. ವಿವಾದದ ಸ್ವರೂಪ ಪಡೆದ ನಂತರ ರಾಜ್ಯದ ಟ್ಯಾಬ್ಲೋಗೆ ಅನುಮತಿಯನ್ನ ನೀಡಿತ್ತು. ಈಗ ಮತ್ತೆ ಕನ್ನಡಿಗರನ್ನ ಅವಮಾನಿಸುವ ತನ್ನ ಹಳೆ ಚಾಳಿಯನ್ನ ಮುಂದುವರಿಸಿದೆ ಅಂತ ಕೇಂದ್ರದ ಧೋರಣೆಯನ್ನ ಸಿದ್ದರಾಮಯ್ಯ ಖಂಡಿಸಿದ್ದಾರೆ. 2024ನೇ ಸಾಲಿನ ಸಿಇಟಿ ಅಂತ ಅಂದ್ರೆ ಸಾಮಾನ್ಯ ಪ್ರವೇಶ ಪರೀಕ್ಷೆಗಳನ್ನ 2 ದಿನ ಹಿಂದೂಡಲಾಗಿದೆ ಅಂತ ಅಂದ್ರೆ ಈ ಮೊದಲು ಏಪ್ರಿಲ್ 20, 21ನೇ ತಾರೀಕಿನಂದು ಸಿಇಟಿ ಪರೀಕ್ಷೆ ನಿಗದಿಯಾಗಿತ್ತು. ಈಗ ಏಪ್ರಿಲ್ 18, 19ನೇ ತಾರೀಕು ನಡೆಸೋದಕ್ಕೆ ನಿರ್ಧರಿಸಲಾಗಿದೆ. ಏಪ್ರಿಲ್ 21ನೇ ತಾರೀಕಿನಂದು ಎನ್ಡಿಎ ಪರೀಕ್ಷೆ ಇರುವಂತಹ ಕಾರಣಕ್ಕಾಗಿ ಸಿಇಟಿ ದಿನಾಂಕವನ್ನು ಬದಲಿಸಲಾಗಿದೆ ಅಂತ ಕೆಇಎ ಕಾರ್ಯನಿರ್ವಾಹಕ ನಿರ್ದೇಶಕಿ ಎಸ್ ರಮ್ಯಾ ಪ್ರಕಟಣೆಯನ್ನ ಹೊರಡಿಸಿದ್ದಾರೆ. ಜನವರಿ 1ನೇ ತಾರೀಕಿನಂದು ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕಿನ ಗೇರುಮರಡಿಯ ಗೊಲ್ಲರಹಟ್ಟಿಯಲ್ಲಿ ದಲಿತ ಯುವಕರ ಮೇಲೆ ಹಲ್ಲೆ ನಡೆಸಲಾಗಿತ್ತು. ಗೊಲ್ಲರಹಟ್ಟಿಯ ರಂಗನಾಥ ಸ್ವಾಮಿ ದೇಗುಲ ಪ್ರವೇಶಿಸಿ ಪೂಜೆ ಸಲ್ಲಿಸಿದ ಮಾರುತಿಗೆ ಹಲ್ಲೆ ಮಾಡಲಾಗಿತ್ತು. ಇವತ್ತು ತಾಲೂಕು ಆಡಳಿತದ ನೇತೃತ್ವದಲ್ಲಿ ದೇವಸ್ಥಾನದ ಗರ್ಭಗುಡಿಯ ಬೀಗವನ್ನು ಒಡೆದು ಮಾರುತಿಯ ದರ್ಶನಕ್ಕೆ ವ್ಯವಸ್ಥೆಯನ್ನು ನಡೆಸಲಾಯಿತು. ನಂತರ ಗರ್ಭಗುಡಿಯ ಬಾಗಿಲನ್ನು ಸೀಲ್ ಮಾಡಲಾಗಿದೆ. ದಲಿತ ಯುವಕ ಬಂದಿದ್ದರಿಂದಾಗಿ ದೇವಸ್ಥಾನಕ್ಕೆ ಮೈಲಿಗೆ ಆಗಿದೆ ಅಂತ ಜೆಸಿಬಿ ಕೆಲಸಕ್ಕೆ ಬಂದಿದ್ದ ದಲಿತ ಯುವಕನ ಮೇಲೆ ಹಲ್ಲೆ ನಡೆಸಲಾಗಿತ್ತು. ಗುಜರಾತ್ನಲ್ಲಿ ವೈಬ್ರೆಂಟ್ ಗುಜರಾತ್ ಸಮಿಟ್ ನಡೀತಾ ಇದೆ. ಸಮಿಟ್ಗಾಗಿ ಅಹಮದಾಬಾದ್ಗೆ ಬಂದಿರುವಂತಹ ಯುಎಇ ಅಧ್ಯಕ್ಷ ಶೇಖ್ ಮೊಹಮ್ಮದ್ ಬಿನ್ ಜಾಯೆದ್ಗೆ ಪ್ರಧಾನಿ ನರೇಂದ್ರ ಮೋದಿ ಸ್ವಾಗತ ನೀಡಿದ್ದಾರೆ. ಅದಕ್ಕೂ ಮುನ್ನ ಪ್ರಧಾನಿ ನರೇಂದ್ರ ಮೋದಿ ಭರ್ಜರಿ ರೋಡ್ ಶೋ ಕೂಡ ನಡೆಸಿದರು. ಭಾರತ ಮಾಲ್ಡೀವ್ಸ್ ನಡುವಿನ ರಾಜತಾಂತ್ರಿಕ ಬಿಕ್ಕಟ್ಟು ತಾರಕಕ್ಕೇರಿದೆ. ಮಾಲ್ಡೀವ್ಸ್ ಅಧ್ಯಕ್ಷ ಮೊಹಮ್ಮದ್ ಮುಯಿಜಿ ಪದಚ್ಯುತಿಗೆ ಒತ್ತಡ ಹೆಚ್ಚುತ್ತಾ ಇದೆ. ಮೊಹಮ್ಮದ್ ಮುಯಿಜಿ ವಿರುದ್ಧವಾಗಿ ಅವಿಶ್ವಾಸ ನಿರ್ಣಯ ಕೈಗೊಳ್ಳಬೇಕು ಅಂತ ಸಂಸದೀಯ ಅಲ್ಪಸಂಖ್ಯಾತರ ನಾಯಕ ಅಲಿ ಅಜೀಮ್ ಆಗ್ರಹಿಸಿದರು. ಮಾಲ್ಡೀವ್ಸ್ ಸರ್ಕಾರವನ್ನು ಮಾಜಿ ರಕ್ಷಣಾ ಸಚಿವ ಮರಿಯಾ ಅಹಮದ್ ದೀದಿ ಕೂಡ ಟೀಕಿಸಿದ್ದಾರೆ. ಭಾರತವು ಮಾಲ್ಡೀವ್ಸ್ಗೆ ವಿಶ್ವಾಸಾರ್ಹ ಮಿತ್ರ ರಾಷ್ಟ್ರವಾಗಿದೆ ಅಂತ ಮರಿಯಾ ಅಹಮದ್ ಪ್ರತಿಪಾದಿಸಿದರು.